ಪ್ರತಿಯೊಬ್ಬ ಬಿಹಾರಿಯ ಜಯ ಅಂತ ಹೇಳಿ ಅಮಿತ್ ಶಾ ಹೇಳಿದ್ದಾರೆ. ಟ್ವೀಟ್ ಮಾಡಿದ್ದಾರೆ ಅಮಿತ್ ಶಾ. ಮಹಾಗಠಬಂಧನ್ ವಿರುದ್ಧ ಅಮಿತ್ ಶಾ ಗುಡುಗಿದ್ದಾರೆ. ಮತ್ತೆ ಟ್ವೀಟ್ ನಲ್ಲಿ ಜಂಗಲ್ ರಾಜ್ ಮತ್ತು ತುಷ್ಟೀಕರಣ ರಾಜಕೀಯ ಮಾಡೋರು ಯಾವುದೇ ವೇಷ ಧರಿಸಿದ್ರು ಕೂಡ ಅಂಥವರಿಗೆ ಲೂಟಿಗೆ ಅವಕಾಶ ಸಿಗೋದಿಲ್ಲ ಅಂತ ಹೇಳಿ ಟ್ವೀಟ್ ಮೂಲಕ ಗೃಹ ಸಚಿವ ಅಮಿತ್ ಶಾ ವಾಗ್ದಾಳಿ ನಡೆಸಿದ್ದಾರೆ. ಇದು ಅಮಿತ್ ಶಾ ಮಾಡಿರುವಂತಹ ಟ್ವೀಟ್. ಇವತ್ತು ಬಿಹಾರದ ತೀರ್ಪು ಎನ್ಡಿಎ ಪರವಾಗಿ ಬಂದಿರುವಂಥದ್ದನ್ನ ಅಮಿತ್ ಶಾ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಟ್ವೀಟ್ ಮಾಡಿದ್ದಾರೆ. ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಹೇಳ್ತಾ ಜಂಗಲ್ ರಾಜ್ ಮೂಲಕ ಅಥವಾ ತುಷ್ಟೀಕರಣವನ್ನು ಮಾಡೋ ಮೂಲಕ ಯಾರೂ ಮತದಾರರನ್ನ ಸೆಳೆಯೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಅಭಿವೃದ್ಧಿಗೆ ಸಿಕ್ಕಿರೋ ಗೆಲುವು ಅಂತೇಳಿ ಈಗ ಮೋದಿ ಟ್ವೀಟ್ ಮಾಡಿದ್ದಾರೆ. ಬಿಹಾರ ಗೆಲುವಿನ ಬಗ್ಗೆ ಪ್ರಧಾನಿ ಮೋದಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಮಾಜಿಕ ನ್ಯಾಯಕ್ಕೆ ಸಿಕ್ಕಿರುವಂತಹ ಜಯ ಇದು. ಬಿಹಾರ ಮತದಾರರಿಗೆ ಧನ್ಯವಾದಗಳು ಅಂತ ಹೇಳಿ ಪ್ರಧಾನಿ ಮೋದಿ ಹೇಳಿದ್ದಾರೆ. ಎನ್ಡಿಎ ಮಿತ್ರ ಪಕ್ಷಗಳಿಗೂ ಕೂಡ ಧನ್ಯವಾದ ತಿಳಿಸಿದ್ದಾರೆ ಪಿಎಂ ಮೋದಿ. ಒಂದ್ ಕಡೆ ಅಮಿತ್ ಶಾ ಟ್ವೀಟ್, ಇನ್ನೊಂದು ಕಡೆ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿ ಧನ್ಯವಾದ ಹೇಳಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೆ ನರೇಂದ್ರ ಮೋದಿ ಅವರು ಕೂಡ ಬರೆದಿದ್ದಾರೆ, ತಮ್ಮ ರಿಯಾಕ್ಷನ್ಸ್ ಅನ್ನ ನೀಡಿದ್ದಾರೆ. ಇನ್ನು ಬಿಹಾರ ಚುನಾವಣೆಯಲ್ಲಿ ನಿತೀಶ್ ಮೋದಿ ಜೋಡಿ ಮೋಡಿ ಮಾಡಿದೆ. ಬಿಹಾರ ಇತಿಹಾಸದಲ್ಲೇ ಎನ್ಡಿಎ ಮೈತ್ರಿಕೂಟ ದಾಖಲೆ ಬರೆದಿದೆ. ಅಷ್ಟಕ್ಕೂ ನಿತೀಶ್ ಮೋದಿ ಮ್ಯಾಜಿಕ್ ಮಾಡಿದ ಹೇಗೆ? ಎನ್ಡಿಎ ಜಯಭೇರಿಗೆ ಈ ಪಂಚ ಕಾರಣಗಳೇನು? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಬಿಹಾರ ಬ್ಯಾಟಲ್ನಲ್ಲಿ ನಿತೀಶ್ ಪ್ರಧಾನಿ ಮೋದಿ ಮೋಡಿ. ಬಿಹಾರ ಇತಿಹಾಸದಲ್ಲೇ ದೊಡ್ಡ ದಾಖಲೆ ಬರೆದ ಎನ್ಡಿಎ. ಮಹಿಳಾ ಮತದಾರರ ಬಲ, ಮುಸ್ಲಿಂ ಮತ್ತು ಯಾದವ ಪವರ್. ದಾಖಲೆ ಇದು ಬಿಹಾರದ ಇತಿಹಾಸದಲ್ಲೇ ನೆನಪಿನಲ್ಲಿಡುವಂತಹ ದಾಖಲೆ. ಯಾರು ನಿರೀಕ್ಷೆನೂ ಮಾಡಿಲ್ಲ, ಯಾರು ಊಹೆನೂ ಮಾಡಿಲ್ಲ ಅಂಥದ್ದೊಂದು ಫಲಿತಾಂಶಕ್ಕೆ ಬಿಹಾರ ವಿಧಾನಸಭೆ ಚುನಾವಣೆ ಕಾರಣವಾಗಿದೆ. ಎಕ್ಸಿಟ್ ಪೋಲ್ ಲೆಕ್ಕಾಚಾರಗಳೇ ಉಲ್ಟಾ ಆಗಿವೆ ಅಂದ್ರೆ ನೀವೇ ಊಹಿಸ್ಕೊಳ್ಳಿ ಮೋದಿ ನಿತೀಶ್ ಕುಮಾರ್ ಜೋಡಿ ಅದ್ಯಾವ ಮಟ್ಟಿಗೆ ಕಮಾಲ್ ಮಾಡಿದೆ ಅಂತ. ಪ್ರಧಾನಿ ಮೋದಿ ನಿತೀಶ್ ಕುಮಾರ್ ಜುಗಲ್ಬಂದಿ ಮಹಾಗಠಬಂಧನ್ ಅನ್ನೇ ವೈಟ್ ವಾಶ್ ಮಾಡಿದೆ. ಬಿಹಾರದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದ್ರೆ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಅತ್ಯುತ್ತಮ ಪ್ರದರ್ಶನ ನೀಡಿದೆ. ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಶತಾಯಗತಾಯ ಗೆಲ್ಲೋಕೆ ಆಡಳಿತಾರೂಢ ಎನ್ಡಿಎ ತಂತ್ರ ರೂಪಿಸಿತು. ಇಂಡಿಯಾ ಒಕ್ಕೂಟದ ಆರ್ಜೆಡಿ ಕಾಂಗ್ರೆಸ್ ಅನ್ನ ಸೋಲಿಸೋಕೆ ಎನ್ಡಿಎ ಇನ್ನಿಲ್ಲದ ಹರಸಾಹಸ ನಡೆಸಿತು. ಕಳೆದ ಬಾರಿಯ ಚುನಾವಣಾ ಫಲಿತಾಂಶವನ್ನೇ ನೋಡೋದಾದ್ರೆ 2020ರ ವಿಧಾನಸಭೆ ಚುನಾವಣೆಯನ್ನ ಬಿಜೆಪಿ ಜೆಡಿಯು ಒಟ್ಟಾಗೆ ಎದುರಿಸಿದ್ರೂ ಕೂಡ ಬಿಜೆಪಿಯೇ ಅತಿ ಹೆಚ್ಚು ಸ್ಥಾನವನ್ನ ಪಡೆದಿತ್ತು. ಆದ್ರೆ ನಿತೀಶ್ ಕುಮಾರ್ ಪಕ್ಷ ಜೆಡಿಯು ಹೇಳ್ಕೊಳ್ಳುವಷ್ಟು ಸ್ಥಾನಗಳನ್ನ ಗೆದ್ದಿರಲಿಲ್ಲ. ಆದ್ರೆ ಈ ಬಾರಿ ಬಿಹಾರದಲ್ಲಿ ನಿತೀಶ್ ಜಾದು ಪಕ್ಕಾ ವರ್ಕೌಟ್ ಆಗಿದೆ, ಮಿಸ್ಸೇ ಇಲ್ಲ. ಅಷ್ಟಕ್ಕೂ ಬಿಹಾರದಲ್ಲಿ ಎನ್ಡಿಎ ಮಾಡಿದ ತಂತ್ರಗಳೇನು? ಮೋದಿ ನಿತೀಶ್ ಜಾದುಗೆ ಮತದಾರ ಜೈ ಅಂದಿದ್ ಹೇಗೆ? ಈ ರಣರೋಚಕ ಮಾಹಿತಿಯನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಜೀವಿಕಾ ನಿಧಿ ಯೋಜನೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಕೈ ಹಿಡಿದಿರೋದು ಫಲಿತಾಂಶದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಚುನಾವಣೆಗೂ ಮುನ್ನವೇ ಮಹಿಳೆಯರ ಖಾತೆಗೆ 10,000 ಹಣ ಹಾಕಲಾಗಿದೆ.
ಮುಂಚಿತವಾಗಿ ಸುಮಾರು 75 ಲಕ್ಷ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆಯಾಗಿದೆ. ಈ ಯೋಜನೆಯಿಂದ 1.40 ಕೋಟಿ ಮಂದಿ ಮಹಿಳೆಯರಿಗೆ ಅನುಕೂಲ ಆಗಲಿದೆ. ಖಾತೆಗೆ ಹಣ ಹಾಕಿರೋದು ಮಹಿಳೆಯರಲ್ಲಿ ವಿಶ್ವಾಸ ಹೆಚ್ಚಿಸಿದೆ. ಹೀಗಾಗಿ ಎನ್ಡಿಎಗೆ ಮಹಿಳೆಯರು ದಾಖಲೆ ಪ್ರಮಾಣದಲ್ಲಿ ಮತದಾನ ಮಾಡಿದ್ದಾರೆ. ಬಿಹಾರದಲ್ಲಿ ಇತಿಹಾಸ ಬರೆದಿರೋ ಎನ್ಡಿಎ ದಲಿತ ಮತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ, ನಿತೀಶ್ ಕುಮಾರ್ ತಂತ್ರ ವರ್ಕೌಟ್ ಆಗಿದೆ. ತಳಮಟ್ಟದ ಜನರಲ್ಲೂ ಭರವಸೆ ಮೂಡುವಂತೆ ಚುನಾವಣೆ ವೇಳೆ ಪ್ರಚಾರ ಮಾಡಲಾಗಿತ್ತು. ಈ ಮೂಲಕ ಅತಿ ಹಿಂದುಳಿದ ವರ್ಗ ದಲಿತರ ಮತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾದವ್ ಮತ್ತು ಮುಸ್ಲಿಂ ಮತ ಬ್ಯಾಂಕ್ ನಿತೀಶ್ರನ್ನ ಕೈ ಹಿಡಿದಿದೆ. ಇದಿಷ್ಟೇ ಅಲ್ಲ, ಬೇರೆ ಸಮುದಾಯಗಳು ಕೂಡ ಬೆಂಬಲ ಕೊಟ್ಟಿರೋದು ಗೊತ್ತಾಗ್ತಿದೆ. ಇದಿಷ್ಟೇ ಅಲ್ಲ, ಎಷ್ಟು ದಿನ ಜಂಪಿಂಗ್ ಸ್ಟಾರ್ ಅಂತಾನೆ ಕರೆಸಿಕೊಂಡಿದ್ದ ನಿತೀಶ್ ಇದೀಗ ಸ್ಥಿರ ಆಡಳಿತ ಕೊಟ್ಟಿರೋದು ಜನರಲ್ಲಿ ವಿಶ್ವಾಸ ಹುಟ್ಟಿಸಿದೆ. ಈ ಬಾರಿ ಬಿಹಾರದಲ್ಲಿ ನಿತೀಶ್ ನಾಯಕತ್ವದ ಮೇಲೆ ಬಲವಾದ ನಂಬಿಕೆ ಇಟ್ಟಿರೋದು ಗೊತ್ತಾಗ್ತಿದೆ. ನಿತೀಶ್ ಕುಮಾರ್ರ ಸ್ಥಿರ ನಾಯಕತ್ವವೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಫಲಿತಾಂಶ ಬರೋದಕ್ಕೆ ಕಾರಣವಾಗಿದೆ. ನಿತೀಶ್ ಕುಮಾರ್ರ ಹಲವು ಯೋಜನೆಗಳು ಇನ್ನೂ ಜನಪ್ರಿಯವಾಗಿವೆ. ಮಹಿಳಾ ಸಬಲೀಕರಣಕ್ಕಾಗಿ ಹೊಸ ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಡಬಲ್ ಇಂಜಿನ್ ಸರ್ಕಾರದಿಂದ ಎನ್ಡಿಎಗೆ ಅನುಕೂಲ ಆಗಿದೆ. ಸರ್ಕಾರದ ಕಲ್ಪನೆ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕಾರಿಯಾಗಿದೆ. ಕೇಂದ್ರ ಸರ್ಕಾರದ ಯೋಜನೆ ಮೇಲೆ ಜನರಿಗೆ ನಂಬಿಕೆ ಬಂದಿರೋದ್ರಿಂದಲೇ ಬಿಹಾರದಲ್ಲಿ ಎನ್ಡಿಎಗೆ ಒಳ್ಳೆ ಫಲಿತಾಂಶ ಬರೋಕೆ ಪ್ರಮುಖ ಕಾರಣವಾಗಿದೆ. ಇನ್ನು ಎನ್ಡಿಎನಲ್ಲಿ ಯಾವುದೇ ಗೊಂದಲ ಇಲ್ಲದೆ ಸೀಟು ಹಂಚಿಕೆ ಮಾಡಲಾಗಿದೆ. ಬಿಜೆಪಿ, ಜೆಡಿಯು ಪಕ್ಷಗಳಿಗೆ ತಲಾ 101 ಸ್ಥಾನಗಳನ್ನು ಹಂಚಲಾಗಿತ್ತು. ಸೀಟು ಹಂಚಿಕೆಯಲ್ಲಿ ಯಾವುದೇ ಅಸಮಾಧಾನವೂ ಇರಲಿಲ್ಲ. ಎಲ್ಜೆಪಿ ಪಕ್ಷವನ್ನ ಎನ್ಡಿಎ ತೆಕ್ಕೆಯಲ್ಲೇ ಉಳಿಸಿಕೊಂಡು ಚಿರಾಗ್ ಪಾಸ್ವಾನ್ರನ್ನ ಮನವೊಲಿಕೆ ಮಾಡಿದ್ದು ಎನ್ಡಿಎಗೆ ಬಲ ಕೊಟ್ಟಿದೆ. ಅದೇನೇ ಹೇಳಿ, ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಮೋದಿ ನಿತೀಶ್ ಜೋಡಿ ಕಮಾಲ್ ಮಾಡಿದೆ. ಬಿಹಾರ ಜನರಲ್ಲಿ ಭರವಸೆ ಮೂಡಿಸೋ ಯೋಜನೆ ಘೋಷಣೆ ಮಾಡಿ ಮಹಿಳಾ ಮತದಾರರ ಹಾರ್ಟ್ ಟಚ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.